ಸ್ನೇಹಿತರೆ ನಮಸ್ಕಾರ. ತಾವೇ ನೋಡ್ತಾ ಇದ್ದೀರಾ, ತೇರು ಆಲ್ರೆಡಿ ಹೊರಟಿದೆ. ತೇರಿನ ಬೀದಿ ಬಹಳ ಇಕ್ಕಟ್ಟಿನ ಬೀದಿಯಾಗಿ ಕೂಡ ಲಕ್ಷಾಂತರ ಜನ ಸೇರಿರುವಂಥದ್ದು ಕೂಡ ಇಲ್ಲಿ ನೋಡ್ಬೋದು. ಗುರುಳೆ ನಮಸ್ಕಾರ. ಏನ್ ಹೇಳ್ತೀರಾ ಗುರುಳೆ, ಇವತ್ತು ಬಂಡಿ ಹಬ್ಬ ಜಾತ್ರೆಗೆ ತಾವು ಕೂಡ ಬಂದಿದ್ದೀರಾ? ಎಲ್ಲ ಬಾಂಧವರೆಲ್ಲರೂ ಸಹ ಹೊರಗಡೆ ವಿಶೇಷ ಏನಂತಂದ್ರೆ ಭಾನುವಾರ ದಿನ ಈ ತೇರಿನ ಉತ್ಸವ ಇರೋದ್ರಿಂದ ಎಲ್ಲೇ ಹೊರಗಡೆ ಇದ್ದು ಸಹ ಎಲ್ಲ ನನ್ನ ಬಂಧು ಬಾಂಧವರೆಲ್ಲರೂ ಕೂಡ ಇವತ್ತು ಇದಕ್ಕೆ ತೇರಿಗೆ ಬಂದು ಭಾಗವಹಿಸ್ತಾರೆ. ಇದೊಂದು ಖುಷಿ ತಾಯಿಯ ಒಂದು ವಿಶಿಷ್ಟವಾದಂಥ ಜಾತ್ರೆ. ಈ ಬಾರಿ ಹೆಚ್ಚು ದಿನಗಳ ಜಾತ್ರೆ ಬಂದಿರೋದ್ರಿಂದ ಇನ್ನಷ್ಟು ಕಳೆ ಕಟ್ಟಿರುವಂತಹ ಜಾತ್ರೆ. ನಾಳೆ ತೆಪ್ಪೋತ್ಸವ ಇರೋದ್ರಿಂದ ಇದೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿ ಈ ಒಂದು ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ಇದು ಪ್ರತಿ ವರ್ಷ ನಡೀತಕ್ಕಂಥ ಒಂದು ಜಾತ್ರೆ ಆಗಿರೋದ್ರಿಂದ ಇದು ಮಹತ್ವ. ಥ್ಯಾಂಕ್ ಯು ಗುರುಗಳೇ. ನಮ್ಮ ಗುರುಗಳು ಕೂಡ ಮಾತಾಡಿದ್ರು. ಆಮೇಲೆ ತಾವು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಏನು ಮರದ್ದು ಒಂದು ಕೊಂಬೆ ತಡೆಯುತ್ತೆ, ಹಾಗಾಗಿ ರಥ ಲೇಟ್ ಆಗುತ್ತೆ. ಬಟ್ ಅದನ್ನ KEB ಇಲಾಖೆಯವರು ಮಾಡ್ಬೇಕು. ಅದನ್ನ KEB ಇಲಾಖೆಯವರು ಆ ಒಂದು ಮರಗಳ ಕೊಂಬೆಗಳನ್ನ ಏನಿದೆ ಅದನ್ನ ಅವರು ಕಟ್ ಮಾಡ್ಬೇಕಾಯ್ತು. ಈಗ ಕಟ್ ಮಾಡೋದು ಪರಿಸ್ಥಿತಿ ಬಂದಿದೆ. ಅಲ್ವೇಣ, ಏನ್ ಹೇಳ್ತೀರಾ? ಪ್ರತಿ ವರ್ಷ ಕೂಡ ಬರ್ತಾ ಇದ್ರು. ಆದ್ರೂ ಈ ಸಾರಿ ಬಹಳ ಜನ ಸೇರಿದ್ದಾರೆ. ಬಹಳ ಅದ್ಭುತವಾಗಿ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು. ಸರ್ ನೋಡಿ, ಒಬ್ಬೊಬ್ರು ಒಂದೊಂದು ಮಾಹಿತಿಗಳನ್ನ ಕೊಡ್ತಾರೆ. ರಾಜು ಆರಾಮ, ಮಗು ಎತ್ಕೊಂಬಿಡಿ. ವಿಶೇಷವಾಗಿ ನಾವೇನು ನೋಡ್ತಾ ಇದ್ದ ಎಲ್ಲರೂ ನಮ್ಮ ಸ್ನೇಹಿತರು ಕೂಡ ಬರ್ತಾರೆ. ಅದು ಇವತ್ತು ನಿಮ್ಮ ಕುಟುಂಬಕ್ಕೆ ಬಹಳ ಶ್ರೇಷ್ಠವಾದಂಥ ಹಬ್ಬ ಇದು. ಏನು ಹೇಳ್ತೀರಾ? ನಮ್ಮ ಕುಟುಂಬದಾಗಿಂತ ಇಡೀ ಊರಿಗೆ ಶ್ರೇಷ್ಠವಾದ ಹಬ್ಬ. ನಮ್ಮ ವರಲಕ್ಷ್ಮಿ ಸ್ವರೂಪ, ಅಷ್ಟಲಕ್ಷ್ಮಿ ಸ್ವರೂಪ ಇವತ್ತು ಈ ಬಂದೂರಿಗೆ ನೆಲೆಸಿದ್ದಾರೆ ಅಂತಂದ್ರೆ ನಮ್ಮೆಲ್ಲರ ಒಂದು ಧನ್ಯತಾ ಭಾವನೆ. ಇದು ನಾವು ಹೃದಯದಿಂದ ಸ್ವಾಗತಿಸಿದ್ದೀವಿ. ಇದೊಂದು ನಮಗೆ ಸಂಭ್ರಮ, ಸಡಗರ ಸಾಲದು, ಅಷ್ಟು ಸಂಭ್ರಮದಿಂದ ಸಡಗರ ಇದೆ. ತುಂಬ ನಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸಿಕೊಂಡು ಇಡೀ ಊರು ನಾವು ಸಂಭ್ರಮ ಸಡಗರದಿಂದ ಹಾಗೇನೆ ಎಲ್ಲ ಸ್ನೇಹಿತರು ಸಿಗುವಂತ ಒಂದು ಸಾಮರಸ್ಯದ ಹಬ್ಬ ಅಂತಂದ್ರೆ ಆಗ್ಲೇ ಹೇಳಿದೆ ನಿಮಗೆ. ನೋಡಿ, ಈ ಒಂದು ಹೆಬ್ಬಾರ ಇಲ್ಲದೆ ಆ ತಾಯಿ ಮುಂದಕ್ಕೆ ಹೋಗೋದಿಲ್ಲ. ಆ ಹೆಬ್ಬಾರ ಮಕ್ಕಳು ಬಹಳ ಭಾರ ಇರುತ್ತೆ. ಅದು ಆ ಹೆಬ್ಬಾರನ ತಗೊಂಡ್ಬರೋರ್ಗೂ ಕೂಡ ಮುಂದೆ ಹೋಗಲ್ಲ ತೇರು. ಅದು ತಾಯಿ ಹೇಮಂತಮ್ಮ ತಾಯಿಯ ವಿಶೇಷ ಒಂದು ವಾಲಗ ಅಂತಾನೆ ಹೇಳ್ಬೋದು. ಆ ಒಂದು ವಿಶೇಷ ವಾಲಗಕ್ಕೆ ಇವತ್ತು ಆ ಹೆಬ್ಬಾರನೇ ಪ್ರಮುಖವಾಗಿರುತ್ತೆ. ಇದೇನು ತೇರಿನ ಬೀದಿಗೆ ಇವತ್ತು ಎಂಟ್ರಿ ಆಗಿದೆ ಈಗ.
ಹಾಗೆ ಇನ್ನೊಂದೇನಂದ್ರೆ ಎಷ್ಟೇ ನಾವು ವಿದ್ಯಾವಂತರಾದ್ರೂ ಕೂಡ ಆ ಒಂದು ಜಾತ್ರಾ ಮನೋಭಾವನೆ ಇರುವಂಥ ಗ್ರಾಮಗಳಲ್ಲಿ ಎಲ್ಲರೂ ಕೂಡ ಹೊರಗಡೆಯಿಂದ ಬರುವಂಥದ್ದು. ಇವತ್ತು ಎಷ್ಟೋ ಜನ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇರೋರು ಕೂಡ ಇವತ್ತು ನಮ್ಮ ಬನ್ನೂರಿನ ಲೈವ್ ನೋಡ್ತಾ ಇರ್ತಾರೆ. ಅದು ವಿಶೇಷ. ಆಮೇಲೆ ತೇರು ಎಳೆಯೋರು ದಯವಿಟ್ಟು ನಿಮ್ಮ ಮೊಬೈಲ್ಗಳ ಮೇಲೆ ನೀವು ಸ್ವಲ್ಪ ಗಮನ ಇಟ್ಕೊಬೇಕು, ಮತ್ತೆ ಒಡವೆಗಳ ಮೇಲೆ ಗಮನ ಇಟ್ಕೊಬೇಕು, ದುಡ್ಡು ಕಾಸಿನ ಮೇಲೆ ಗಮನ ಇಟ್ಕೊಬೇಕು. ತಾವೆಲ್ಲ ಆ ತೇರು ಎಳಿಬೇಕಾದ್ರೆ ನಿಮ್ಮ ಮೊಬೈಲ್ಗಳ ಮೇಲೆ ಜವಾಬ್ದಾರಿ ನೋಡ್ಕೊಳ್ಳಿ. ಯಾಕಂದ್ರೆ ಕಳ್ಳರ ಕಾಟ ಜಾಸ್ತಿ ಇರುತ್ತೆ. ಹಾಗೇನೆ ನೋಡಿ, ಇಲ್ಲಿ ಈ ಒಂದು ಆ ತೇರನ್ನ ಎಳಿಬೇಕಾದ್ರೆ ಎಷ್ಟು ಕಷ್ಟ ಇದೆಯೋ ಅದೇ ತರ ಇಲ್ಲಿ ಒಂದು ದುಡ್ಮ ಕೊಡ್ತಾರೆ ಆ ಒಂದು ಯಜಮಾನರು, ಎಣೆಗಾರರು ಅಂತ ಈ ಒಂದು ಗ್ರಾಮಸ್ಥರು ಕೂಡ ಇರ್ತಾರೆ. ಅಮ್ಮ ಬನ್ನಿ, ಒಂದ್ ನಿಮಿಷ ಹೋಗಿ ಬನ್ನಿ, ಆಮೇಲೆ ಹೋಗಿ ನಿಂತೀರಿ, ಎಲ್ಲ ಹೋಗ್ಬಿಡಿ. ಒಂದ್ ನಿಮಿಷ ಇರಿ ಸರ್, ಹೋಗಿ ನಿಂತೀರಿ ಸರ್, ಹೋಗಿ ನಿಂತೀರಿ ಸರ್. ಈ ಜಾಗ ಬಹಳ ಜವಾಬ್ದಾರಿಯುತ ಜಾಗ ನೋಡಿ. ಇಲ್ಲಿ ಅಲ್ಲ ರೀ, ಒಂದ್ ನಿಮಿಷ ಇರ್ರಿ, ಹೋಗ್ಲಿ ರಥ ಹೋಗ್ಲಿ, ಇರ್ರಿ, ಎಲ್ಲಿ ಹೋಗ್ಬೇಕು ನೀವೆಲ್ಲ ಬಂದು ನೋಡ್ತಾನೆ. ಯಾಕೆಂದ್ರೆ ಈ ಜಾಗದಲ್ಲಿ ಬಹಳ ಪೊಲೀಸ್ ಇಲಾಖೆ ಕಟೆಚ್ಚರ ಇರುತ್ತೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ರ, ಯಾರು ಕೂಡ ಮಧ್ಯೆ ಬರಬಾರ್ದು. ಇಷ್ಟು ಜವಾಬ್ದಾರಿ ತಗೊಂಡು ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ. ನೀವು ನಾಗರಿಕರಾಗಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಅಷ್ಟು ದೊಡ್ಡ ಜವಾಬ್ದಾರಿ ಅಂತ ಕೆಲಸನ ಮಾಡ್ತಾರೆ. ನಮಸ್ಕಾರ ಸಿದ್ದೋಣ. ಒಟ್ಟಿನಲ್ಲಿ ಯಶಸ್ವಿಯಾದಂತಹ ರಥೋತ್ಸವ ಇವತ್ತು ಬನ್ನೂರಲ್ಲಿ ನಡೀತಾ ಇದೆ ಅಂತಂದ್ರೆ ನಿಜವೂ ಅದು ತಾಯಿ ಶಕ್ತಿಯಿಂದ ಕೂಡ ನೋಡಿ. ಜನ ಹೆಂಗೆ ಇರ್ರಿ, ಒಂದ್ ರೇ ಬನ್ರಿ, ಒಂದ್ ನಿಮಿಷ ಹಿಂದಕ್ಕೆ ಮಾಮ, ಒಂದ್ ನಿಮಿಷ ಇನ್ನೊಮ್ಮ ಅಲ್ಲಿ ಜಾಗ ಎಲ್ಲ ಹೋಗೋದಕ್ಕೆ ನೋಡಿ. ಅಲ್ಲಿ ಹೋಗ್ತಾರೆ, ಇಲ್ಲೇ ಅವಘಡ ಆಗಿರೋದು, ದಯವಿಟ್ಟು ಹೋಗ್ಬೇಡಿ, ಇಲ್ಲಿಗೆ ಕಳಿಸಿ ಹಿಂದಕ್ಕೆ ನೋಡಿ. ಇಲ್ಲಿ ಕಳೆದ 2ನೇ ವರ್ಷದ ಅವಘಡ ಆಗಿತ್ತು ನೋಡಿ. ಜನ ಏನು ಹಿಂದೆ ಒಂದು 10 ನಿಮಿಷ ಇರೋಕ್ಕಾಗಲ್ವಾ? ಏನ್ ಜನ ರೀ ನಮ್ಮ ಜನ. ಧಾರ್ಮಿಕ ಆಚರಣೆ ಮಾಡಬೇಕು, ಆದ್ರೆ ಮೂಢ ನಂಬಿಕೆಗಳನ್ನ ದೂರ ಇಡಬೇಕು. ಜೊತೆಗೆ ತಾವೇನ್ ನೋಡ್ತಾ ಇದ್ದೀರಾ, ಇಲ್ಲಿ ಸಹಸ್ರಾರು ಜನ. ನಿನ್ನೆ ನಾನು ಮಾಡಿದ ಸುದ್ದಿ ಕೂಡ ಫಲಿಸಿದೆ. ಆಂಬುಲೆನ್ಸ್ ಇರಬೇಕು ಅಂತ ಹೇಳಿದೆ, ಆಂಬುಲೆನ್ಸ್ ಬಂದವ್ರೆ. ಮತ್ತೆ ಒಂದಷ್ಟು ಅಧಿಕಾರಿಗಳು ಬರಬೇಕು ಅಂತ ಹೇಳಿದೆ, ಅಧಿಕಾರಿಗಳು ಕೂಡ ಬಂದಿದ್ದಾರೆ. ನಿನ್ನೆ ಮಾಡಿದ ನಾನು ಸುದ್ದಿ ಹೆಂಗೋ ಅವ್ರಿಗೆ ತಲುಪಿದೆ ಅಂತ ಕಾಣುತ್ತೆ. ಒಟ್ಟಲ್ಲಿ ಹಾಗೆ ನೋಡಿ, ಪ್ರತಿಯೊಬ್ಬರು ಕೂಡ ಎಳ್ಳಿ ಪೂಜೆ ಮಾಡೋದು ಈ ತಾಯಿಯ ವಿಶೇಷ. ತೇರಿಂದ ದಯವಿಟ್ಟು ಜಾಸ್ತಿ ಹೋಗ್ಬಾರ್ದು. ಯಾಕೆಂದ್ರೆ ಸಮಸ್ಯೆಗಳಾದಾಗ ಅವಾಗ ಅವ್ರಿಗೆ ಜಾಗ ನೋಡಿ, ಇದೇ ಜಾಗದಲ್ಲಿ ಕಳೆದ 2ನೇ ವರ್ಷದಲ್ಲಿ ಈ ಥರ ಆಗಿತ್ತು. ಸ್ವಲ್ಪ ಜನ ಕೂಡ ಅರ್ಥ ಮಾಡ್ಕೊಬೇಕು. ನೋಡಿ, ಇದೇ ತೇರು ಹಿಂದೆನೇ ಹೋಗ್ಬೇಕು ಅಂತಿಲ್ಲ, ಪಕ್ಕದ ರೋಡಲ್ಲಿ ಕೂಡ ಜಾಗ ಇದೆ, ಹೋಗ್ಬೋದು. ಆರೋಗ್ಯ ಇಲಾಖೆ ಕೂಡ ಸಾಥ್ ಕೊಟ್ಟಿದೆ. ಆರೋಗ್ಯ ಇಲಾಖೆ ಬರಬೇಕು ಅಂತ ಕೂಡ ನಾನು ನಿನ್ನೆ ಆ ಸುದ್ದಿನಲ್ಲಿ ಹೇಳಿದ್ದೆ. ಆರೋಗ್ಯ ಇಲಾಖೆ ಆಂಬುಲೆನ್ಸ್ ತಗೊಂಡ್ಬಂದಿದೆ, ಪರವಾಗಿಲ್ಲ. ಇದು ಬನ್ನೂರು ಆರೋಗ್ಯ ಇಲಾಖೆ ಆಂಬುಲೆನ್ಸು. ಕಳೆ ಸಾರಿ ಕೂಡ ಆಂಬುಲೆನ್ಸ್ ಇರಲಿಲ್ಲ, ಹಾಗಾಗಿ ಈ ವರ್ಷದ ಆಂಬುಲೆನ್ಸ್ ಕೂಡ ಬರಬೇಕು ಅಂತ ಕೂಡ ನಾನು ಹೇಳಿದ್ದೆ. ಮಾತಾಡ್ತೆ ಚಿಕ್ಕವಸ್ತರು ಮಾತಾಡ್ತೆ. ಇಲ್ಲ, ಆಡಳಿತ ವ್ಯವಸ್ಥೆ, ಬನ್ನೂರು ಪುರಸಭಾ ಆಡಳಿತ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಕಳೆದ ಸಾರಿ ನಾನು ನಿನ್ನೆ ಕೂಡ ಆಂಬುಲೆನ್ಸ್ ಬಗ್ಗೆ ಹೇಳಿದ್ದೆ. ಆಂಬುಲೆನ್ಸ್ಗೆ ಡ್ರೈವರ್ ಕೂಡ ದಯವಿಟ್ಟು ಕಳಿಸಿ ಅಂತ ನಿಜವಲ್ಲ ಅದಕ್ಕೆ ಮನ್ನಣೆ ಮಾಡ್ಕೊಂಡಿದ್ದಾರೆ. ನಿನ್ನೆ ಮಾಡಿ ಸುದ್ದಿ ಸಾರ್ಥಕ ಆಯಿತು. ಮತ್ತು ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಆಂಬುಲೆನ್ಸ್ ಡ್ರೈವರ್ಗಳಿಗೆ ಸಂಬಳ ಕೊಟ್ರಪ್ಪ. ಥ್ಯಾಂಕ್ ಯು. ಹೇಳಿ ಸರ್. ನಾನು ಯಮದಮ್ಮ ತಾಯಿ ಜಾತ್ರೆ ಮಾಡ್ತಾಯಿದ್ದೆ. ಇದು 9ನೇ ಸಲ ತಾಯಿ ಸೇವೆ ಮಾಡ್ತಾರೆ. 9ನೇ ವರ್ಷ. 9ನೇ ವರ್ಷ. ಸೂಪರ್. ಪ್ರತಿ ವರ್ಷನೂ ನಾನು ಮತ್ತೆ ನಮ್ಮ ಚಂದ್ರಣ್ಣ ಇವತ್ತು ವಿನಾಕಾರಣ ಚಂದ್ರಣ್ಣ ಅವರು ರಂಗಸಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಕೂಡ ನಮ್ಮ ಜೊತೆ ಬಂದು ಸಹಕರಿಸ್ತಾ ಇದ್ದಾರೆ. ಸೊ ನಾವೆಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಏನಾದ್ರು ಒಂದು ಜೀವನಾಂಶ ಏನೂ ಇರಲ್ಲ ಸರ್. ನೋಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲರನ್ನೂ ಸ್ಪಂದಿಸ್ತಾರೆ, ಮತ್ತು ಬಡವರು ಎಲ್ಲ ಸ್ಪಂದಿಸ್ತಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸಂಬಂಧಪಟ್ಟಂತ ನಿಮ್ಮ ಸಂಘಟನೆಗಳಾಗಲಿ ಅಥವಾ ಹಲವಾರು ಸಂಘಟನೆಗಳು ನಿಮಗೆ ಸಪೋರ್ಟ್ ಮಾಡಲಿ ಅಂತ ಕೂಡ ಈ ಮೂಲಕ ಹೇಳ್ತೀನಿ. ಇಡೀ ರಾಜ್ಯಕ್ಕೆ ಇದೊಂದು ಮಾದರಿ ಅಂತ ಜಾತ್ರೆಗೆ ತಾವು ಕೂಡ ಬಂದಿರೋದು ವಿಶೇಷ. ನಮಸ್ಕಾರ. ಎಸ್, ನಿನ್ನೆ ಹೇಳಿದಂಥ ವಿಚಾರ ಆಂಬುಲೆನ್ಸ್ ಬರಬೇಕು ಅಂತ ಕೂಡ ಹೇಳಿದೆ. ಯಾರೋ ಅಧಿಕಾರಿಗಳು ಪಾಪ ಕರೆಸಿದ್ದಾರೆ, ಒಳ್ಳೇದಾಗಲಿ. ಒಟ್ಟಲ್ಲಿ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರೋದು ಕೂಡ ಈ ವರ್ಷ ಭಾಳ ವಿಶೇಷ. KEB ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. KEB ಇಲಾಖೆ ಪೂಜೆ ನಾಳೆ ಇದೆ, ನಾಳೆ ಸಂಜೆ KEB ಇಲಾಖೆ ಪೂಜೆ ಇದೆ. ನೋಡಿ, ಈ ಜಾಗದಲ್ಲಿ 2 ವರ್ಷ ಹಿಂದೆ ಅವಘಡ ಆಗಿತ್ತು. ಬಟ್ ಇದು ಇವತ್ತು ದಾಟ್ಕೊಂಡು ಹೋಗಿದೆ. ಈ ಒಂದು ಜಾಗದಲ್ಲಿ ಭಾಳ ಕಿಕ್ಕಿರಿ ಜಾಗ ಇರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂತಂದರೆ ಹಾಗೇನೆ ನೋಡಿ, ಎಲ್ಲೋದ್ರೂ ಕೂಡ ಮಜ್ಜಿಗೆ ಪಾನಕ ಕೊಡುವಂಥ ನಮ್ಮ ಧಾರ್ಮಿಕ ಆಚರಣೆ, ಆ ಮಜ್ಜಿಗೆ ಪಾನಕ ಕೊಡುವಂಥ ಒಂದು
ಅಳಿಲು ಸೇವೆಗಳನ್ನ ಮಾಡುವಂತ ವೃತ್ತಿಲಿ ಅವರು ಟೈಲರಿಂಗ್ ಕೆಲಸ ಮಾಡ್ಕೊಂಡು ತಾಯಿ ಸೇವೆ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ ಈ ತರ ಒಂದು ಏನೋ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಕೊಡ್ತಾರಲ್ಲ. ಎಸ್, ಅರ್ಧ ತೇರಿನ ಜವಾಬ್ದಾರಿ ಕೂಡ ಕಳೆದಿದೆ. ಯಾಕೆಂದ್ರೆ ಈ ಒಂದು ತೇರಿನ ಜವಾಬ್ದಾರಿ ಈ ಒಂದು ಬೀದಿನಲ್ಲಿ ಬಹಳ ಕಷ್ಟಕರವಾಗಿತ್ತು ಬರುವಂಥದ್ದು. ಆ ಒಂದು ಕಷ್ಟಕರ ಜಾಗದಲ್ಲೂ ಕೂಡ ತೇರು ಸುಗಮವಾಗಿ ಹೋಗಿದೆ. 90% ಇವತ್ತು ಏನು ಹೇಮದ್ರಮ್ಮನ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿದೆ. ಜೊತೆಗೆ ನಾನು ಆಗಲೇ ಹೇಳಿದೆ ನಿಮಗೆ, ಬಂದೂರಿನಲ್ಲಿ ಒಂದು ಭಜನಾ ಮಂಡಳಿ ಇದೆ. ಆ ಭಜನಾ ಮಂಡಳಿ ಮೈಸೂರಲ್ಲಿ ನಡೆದಂಥ ಸ್ತುತಿಶಂಕರ ಅಂತ ಒಂದು ಕಾರ್ಯಕ್ರಮ ಕೂಡ ಇಲ್ಲಿಂದ 100 ಜನ ಭಜನಾ ಮಂಡಳಿಗಳು ಕೂಡ ಹೋಗಿದ್ರು. ಹಾಗೇನೆ ತಾವು ನೋಡ್ತಾ ಇದ್ದೀರಾ ಎಷ್ಟು ಒಂದಷ್ಟು ಹಿರಿಕರು ಕೂಡ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್. ಮೇಡಮ್ ಬನ್ನಿ ಮೇಡಮ್. ಹಬ್ಬದ ಬಗ್ಗೆ ಏನು ಹೇಳ್ತೀರಾ ಸರ್? ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮಾತ್ರ ಎಲ್ಲರೂ ಸರ್ವೇ ಜನಗಳ ಸುಖಿನೋ ಭವಂತು. ಖಂಡಿತ ಖಂಡಿತ. ಹಾಗಾಗಿ ತಾವು ಇಷ್ಟು ಹಿರಿಕರಾಗಿ ಎಷ್ಟು ವರ್ಷದಿಂದ ನೀವು ಹಬ್ಬ ನೋಡ್ತಾ ಇದ್ದೀರಾ, ಬಂದೂರು ಹಬ್ಬನ ನೋಡ್ತಾ ಇದ್ದೀರಾ? ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಹೌದಾ? ತುಂಬ ಸಂತೋಷ. ಬೆಂಗಳೂರಿಂದ ಹಬ್ಬಕ್ಕೋಸ್ಕರ ಬಂದು ನೋಡಿ, ನಮ್ಮ ಟೀಚರ್ ಅವರು, ನನಗೆ 7th ಟೀಚರು ಮೇಡಮು, ಇವತ್ತು ಅವ್ರು ಆರೋಗ್ಯ ಆಗಿದ್ದಾರೆ. ಹಾಗಾಗಿ ಭಾಳ ಖುಷಿ ಆಗುತ್ತೆ. ಟೀಚರ್ಸ್ ದಿ ಮೈಂಡ್. ಎಸ್ ಎಸ್. ಬಟ್ ರೈಲ್ವೆ ಫಾಲೋ ವಿಲ್ ಮೈಂಡ್ ದಿ ಟ್ರೈನ್. ಎಸ್ ಎಸ್ ಎಸ್. ಹಾಗಾಗಿ ನೋಡಿ, ಎಲ್ಲ ಹಿರಿಕರು ಕೂಡ ಬಂದಿರೋಂಥದ್ದು. ಹಾಗಾಗಿ ಯಾರೆಲ್ಲ ವಿಶೇಷವಾಗಿ ಬಂದೂರಿಗೆ ಬಂದಿದ್ದಾರೆ ಅಂತ ಅವ್ರನ್ನ ಮಾತಾಡೋಣ. ಸರ್ ನಮಸ್ಕಾರ ಸರ್. ತಾವು ತಮ್ಮ ಪರಿಚಯ ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ಸರ್ ಬನ್ನಿ ಸರ್, ಬನ್ನಿ. ನಮ್ಮ ಹಳ್ಳಿ ಮನೆ ಇದೆ. ಹೌದಾ? ಹಾಂ ಹಾಂ. ಜಾತ್ರೆಗೆ ಬರ್ತೀವಿ ಇಲ್ಲಿಗೆ. ಓಕೆ. ಇದು ಪುರಾತನ ಕಾಲ ನಡ್ಕೊಂಡ್ ಬಂದಿರೋದು. ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದೂರಿಗೆ ಬರ್ತೀವಿ. ಓಕೆ. ನಮ್ಮ ಹೇಮದ್ರಮ್ಮ ಜಾತ್ರೆ ನಮ್ಮ ಊರಿದೆ. ಓಕೆ ಓಕೆ ಓಕೆ. ಹಾಂ ಹಾಂ. ಏನು ಮಿಸ್ ಮಾಡೋದು, ಜಾತ್ರೆ ಮಾತ್ರ ಬರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇರೋದು ನಮ್ದು ಇದೇ ದೇವಸ್ಥಾನ. ಹಾಂ ಹಾಂ. ಎಸ್ ಸರ್. ನೀವು ತುಂಬ ಹಿರಿಯರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ಏನು ಹೇಳ್ತೀರಾ ಸರ್ ತಮ್ಮ ಅನುಭವದಲ್ಲಿ? ಬನ್ನಿ ಸರ್, ಮುಂದೆ ಬನ್ನಿ ಸರ್. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಓಕೆ ಓಕೆ. ಇಟ್ಟವಳ್ಳಿ ಹಾಂ ಹಾಂ. ಬೆಂಗಳೂರಲ್ಲಿ. ಓಕೆ ಓಕೆ. ಹುಷಾರು. ಪ್ರತಿ ವರ್ಷ ಹೇಮಾದ್ರಮ್ಮನ ಜಾತ್ರೆಗೆ ಬರ್ತೀವಿ. ತುಂಬಾ ಚೆನ್ನಾಗಿ ನಡೆಯುತ್ತೆ ರಥೋತ್ಸವ. ಬಹಳ ಖುಷಿ ಆಗುತ್ತೆ. ನಮ್ಮ ನೆಂಟರು ಇಷ್ಟರು ಎಲ್ಲ ಇಟ್ವಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀರಾ? ಹಾಂ ಹಾಂ. ಆಕ್ಚುಲಿ ಇರೋದು ಬೆಂಗಳೂರಲ್ಲಿ. ಓಕೆ. ಇಟ್ಟವಳ್ಳಿ, ಇಲ್ಲಿಂದ ಬರ್ತಾ ಇದ್ದೀವಿ. ನಮ್ಮ ಎಲ್ಲ ಬಂದಿರ್ತಾರೆ ಸ್ನೇಹಿತರು. ಸರ್ ನಾವು ತೇರು ನೋಡಬೇಕು ಅಂದರೆ ನಂಜನಗೂಡಿಗೆ ಹೋಗ್ಬೇಕು ಅಥವಾ ನರಸೀಪುರ ಹೋಗ್ಬೇಕು. ಬನ್ನೂರು ಹೆಡ್ ಕ್ವಾರ್ಟರ್ ಹೋಬಳಿ ರಾಮದೇವರ ತೇವರಿಗೂ ಇದು ನಾವು ಭಾಳ ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು. ಹೆಂಗೆ ಅನ್ಸುತ್ತೆ ಸರ್ ಈ ತೇರ್ ಬಗ್ಗೆ? ಬಹಳ ಚೆನ್ನಾಗಿ, ಬಹಳ ಖುಷಿ ಆಗುತ್ತೆ. ಇದೆಲ್ಲ ಎಲ್ಲ ಸೇರೋದು ನಮ್ಮ ಧಾರ್ಮಿಕ ಜಾತ್ರೆಗಳೆಲ್ಲ ನಡೆಸೋದ್ರಿಂದ ನಮ್ಮ ಸಮಾಜದಲ್ಲಿ ಒಗ್ಗಟ್ಟು ನಿರ್ಮಾಣ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ತಾವೇನು ಹೇಳ್ತೀರಾ ಹಿರಿಕರಾಗಿ ಸರ್? ತಾವೇನು ಹೇಳ್ತೀರಾ ತಮ್ಮ ಪರಿಚಯ? ನಾನು ರಮೇಶ್ ಕುಮಾರ್ ಬನ್ನೂರಿನವನೇ, ಆದರೆ ಈಗ ಬೆಂಗಳೂರಿನಲ್ಲಿ ಇದ್ದೀನಿ. ಹಾಂ ಹಾಂ. ಹೇಮಾದ್ರಮ್ಮನ ಜಾತ್ರೆ ಅಂದರೆ ನಮಗೆ ಒಂದು ವಿಶೇಷವಾದ ಹಬ್ಬ. ಹೇಮಾದ್ರಮ್ಮ ಎಲ್ಲವನ್ನೂ ವರ್ತಿಸ್ಲಿ. ಓಕೆ ಓಕೆ ಓಕೆ. ಸರ್ವೇ ಜನಗಳ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆ ಅವರು ಎಲ್ಲ ಬಂದಿದ್ದಾರೆ. ಅವ್ರೆಲ್ಲರಿಗೂ ಒಳ್ಳೆ ಆರೋಗ್ಯ. ಇವರೇ ಬಂದೂರು ದೇವತೆ ಗ್ರಾಮದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲರೂ ಹಿರಿಕರು ಅಂತ ಇಷ್ಟು ನೀವು ಬೆಂಗಳೂರಿಂದ ಬಂದಿರಲ್ಲ, ಭಾಳ ಖುಷಿ ಆಗುತ್ತೆ. ಬೆಂಗಳೂರಿಂದ ಬೇರೆ ಕಡೆಯಿಂದ ಬಂದು ಈ ಪ್ರತಿ ವರ್ಷಕ್ಕೂ ತುಂಬಾ ಜನ ಇಂಪ್ರೂವ್ ಆಗ್ತಾ ಇದ್ದಾರೆ. ದೇವಿ ಮಹಾತ್ಮೆ ಜೋರಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದರೆ ಊರಿನ ಜನ ಎಲ್ಲ ಎಲ್ಲೇ ಇರಲಿ ಇವತ್ತಿನ ದಿನ ಬಂದು ಸೇರ್ತಾ ಇದ್ದಾರೆ. ಓಕೆ ಓಕೆ. ದಟ್ ಶೋಸ್ ಯೂನಿಟಿ. ಎಸ್ ಎಸ್. ಅದು ಸನಾತನ ಧರ್ಮ ಅಂದರೆ ಇವತ್ತು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಸಾಮರಸ್ಯದ ಹಬ್ಬವಾಗಿ ಪರಿವರ್ತನೆ ಆಗಬೇಕು. ನಾನು ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಜವಾಬ್ದಾರಿ ತೊಗೊಂಡಿರೋದ್ರಿಂದ ನನ್ನ ಒಂದು ಅಳಿಲು ಸೇವೆ ಕೂಡ ನಾನು ಮಾಡ್ತಾ ಇದ್ದೀನಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ತಾವು ಹೇಳ್ದಂಗೆ ನೋಡಿ, ಇವತ್ತು ಜಾತ್ರೆ ಅಂದರೆ ಜನ ನೋಡಿ ಎಷ್ಟು ಒಂದು ಕೈಲಾಗದೆ ಅಂತ ವಿಕಲಚೇತನ ಕೂಡ ಈ ಹಬ್ಬಕ್ಕೆ ಬರುವಂಥದ್ದು. ಸರ್ ಎಲ್ಲಿಂದ ಬಂದರು ಸರ್ ಇವರು? ಎಸ್, ಶಿವಮೊಗ್ಗದಿಂದ. ಹಾಂ ಹಾಂ ಹಾಂ. ಶಿವಮೊಗ್ಗದಿಂದ ಬಂದರು. ಯಾವಾಗ ಬಂದರು? ಮೊನ್ನೆ ಬಂದ್ರಾ? ಹಾಂ ಹಾಂ ಹಾಂ. ಓಕೆ. ಶಿವಮೊಗ್ಗದಿಂದ ಬಂದಿದ್ದೀರಾ? ಎಸ್. ಮತ್ತೆ ಹೇಗಿದೆ ಆರೋಗ್ಯ? ಓಯ್ ಹೌದಾ? ಹಾಂ ಹಾಂ. ತಮ್ಮ ಪರಿಚಯ? ಹೇಗೆ ಅನಿಸುತ್ತೆ ದೇವ್ರು ನೋಡಿ ನಿಮಗೆ? ತುಂಬ ಖುಷಿ ಆಯಿತು. ಎನರ್ಜಿ ಬರಲಿಲ್ವಾ? ಹಾಂ 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 ಹಾಂ. ಥ್ಯಾಂಕ್ ಯು. ಎಸ್ ಸರ್ ಎಲ್ಲಿಯವರು ಸರ್? ನಾವು ಸ್ವಂತ ಇದೇ ಊರು. ಎಸ್. ಈ ಊರಿನವರೇ ನಾವು. ಹೌದಾ? ಈ ಓಕೆ. ಊರಿಂದ ಬೇರೆ ಕಡೆ ಹೋಗಿದ್ದೀವಿ. ಹಾಂ ಹಾಗಾಗಿ ಇವತ್ತು ಬಂದಿದ್ದೀರಾ?
ಒಂದು ವಾರದಿಂದ ಇದ್ದೀರಾ? ಒಂದು ವಾರದ ಮುಂಚೆನೂ ಬಂದಿದ್ದೆ. ಓಕೆ 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 ಓಕೆ. ಹಾಗಾಗಿ ಅಣ್ಣವರು ಇಲ್ಲಿಂದ ಶಿವಮೊಗ್ಗದಿಂದ ಬಂದ್ರಂತೆ. ಓಕೆ, ಹೇಗೆ ಅನ್ಸುತ್ತೆ ಇವತ್ತು ನಮ್ಮ ಚಿನ್ನ ತಾಯಿ ಹೇಮದ್ರಮ್ಮ ನೋಡಿ? ಪ್ರತಿಸಲ ತರವೇ ಇದೆ, ಹೌದಾ? ಆದ್ರೆ ಈ ಸಲ ಜನದ್ದು ಇದು ಕಮ್ಮಿ ಇದೆ. ಹಾ ಹಾ. ಪ್ರತಿ ವರ್ಷ ಇದ್ದಂಗೆ ಹಾ ಅಷ್ಟು ಜನ ಇಲ್ಲ. ಹಾ ಹಾ ಹಾ. ಜನ ಇಲ್ಲ. ಓಕೆ. ಮಿಕ್ಕಿದೆಲ್ಲ ಇಲ್ಲ ಸರ್, ಜನ ಇದ್ದಾರೆ, ಬಟ್ ಎಲ್ಲ ಮುಂದೆ ಇದ್ದಾರೆ, ಇನ್ನೂ ಎಲ್ಲ ಬರೋವರೆಗೂ ಕೂಡ ಇದ್ದಾರೆ. ಹಾಗಾಗಿ ಭಾಳ ಖುಷಿ ಆಗುತ್ತೆ. ನಮ್ಮ ಬನ್ನೂರಿನ ಜಾತ್ರೆ ಅಂತಂದರೆ ನೋಡಿ, ಇಷ್ಟು ಒಂದು ವಿಶಿಷ್ಟಚೇತರ ಇದ್ರೂ ಕೂಡ ಬರ್ತಾರೆ ಅಂತಂದರೆ ಅದು ಶಿವಮೊಗ್ಗದಿಂದ ಬಂದಿದ್ದಾರೆ ಅಂದರೆ ಅದು ಧಾರ್ಮಿಕ ಅಸ್ಮಿತೆ. ಒಳ್ಳೆಯದಾಗಲಿ, ಅವರ ಒಂದು ಆರೋಗ್ಯ ಚೇತರಿಕೆ ಕೂಡ ಆಗಲಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹುಟ್ಟಿದರೆ ಕನ್ನಡನವರಲ್ಲಿ ಹುಟ್ಟಬೇಕು, ಖಂಡಿತ ಹುಟ್ಟಿದರೆ ಕನ್ನಡ ಹುಟ್ಟಬೇಕು. ನೋಡ್ರಿ, ಆ ವಯೋವೃದ್ಧರು ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ಅವ್ರ ಎನರ್ಜಿ ಕಾಣಿಕೆ ಇದು ಖುಷಿ. ಹಾಗಾಗಿ ಇಷ್ಟು ಒಂದು ಧಾರ್ಮಿಕ ಮನೋಭಾವನೆ ಇರುವಂಥ ಒಂದು ಸಾಮರಸ್ಯದ ಹಬ್ಬ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ಆ ಸಾಮರಸ್ಯದ ಹಬ್ಬ ಈ ಒಟ್ಟಿಗೆ ಈ ವರ್ಷ ಕಳೆ ಕಟ್ಟಿರುವಂಥದ್ದು. ತಾವೇ ನೋಡ್ತಾ ಇದ್ದೀರಾ, ಮತ್ತೊಂದು ಸಾಮರಸ್ಯ ಹಬ್ಬಕ್ಕೆ ನಮಸ್ಕಾರ ನೋಡಿ. ಇಲ್ಲಿ ಮಾತುಗಳಿಂದ ಬಂದಿದ್ದಾರೆ, ಮಾತುಗಳಿ ಯುವಕರು, ನಮ್ಮ ಸ್ನೇಹಿತರು, ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರುವಂಥದ್ದು. ಮಧ್ಯ ಮಜ್ಜಿಗೆ ಪಾನಕ ಕೊಡುವಂಥವ್ರು ನಮ್ಮ ಅರ್ಸೇಗೌಡರು, ನಮ್ಮ ಮಾಜಿ ಲಯನ್ ಅಧ್ಯಕ್ಷ ಆದಂಥವ್ರು. ನಿಜಲು ಇಷ್ಟು ಎಲ್ಲ ಹಿರಿಕರು ಕೂಡ ಈ ಒಂದು ದೇವತೆಗೆ ಬರುವಂಥದ್ದು. ಜೊತೆಗೆ ತಾವೇ ನೋಡ್ತಾ ಇದ್ದೀರಾ, ಈ ಒಂದು ತೇರಿನ ಬೀದಿ ಏನಿದೆ, ಈ ತೇರಿನ ಬೀದಿ ವಿಶೇಷನೇ ತೇರಿನ ಬೀದಿ ಅಂತ ಇರೋಂಥ ಹೆಸರು. ಅದರಲ್ಲೂ ಆಗಲೇ ಈಗ ಎಲ್ಲ ಭಕ್ತಾದಿಗಳು ಮಧ್ಯೆ ಬಂದ್ರಪ್ಪ ಈ ಕಡೆ ನೋಡಿ, ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕೊಬೇಕು. ಯಾಕೆಂದರೆ ತೇರು ಎಳಿಬೇಕಾದ್ರೆ ಯಾರು ಕೂಡ ಇಲ್ಲೆಲ್ಲೂ ಬರಬಾರ್ದು. ನಾಳೆ ದಿನ ಬಂದರೆ ಪೊಲೀಸ್ ಇಲಾಖೆಗೆ ತಲೆನೋವು ಬರ್ತದೆ. ಸ್ವಲ್ಪ ಅರ್ಥ ಮಾಡ್ಕೊಬೇಕು ಜನ, ಆಯಿತಾ? ನೀವು ದೈವಾರಾಧನೆಗಳ ದಯವಿಟ್ಟು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಮಾಡೋಂಥದ್ದಾಗಬೇಕು. ಯಾಕೆಂದರೆ ನೋಡಿ, ಇವರೆಲ್ಲ ಕಷ್ಟಪಡ್ತಾ ಇದ್ದಾರೆ. ನಾಳೆ ದಿನ ಏನು ತೊಂದರೆಗಳಾಗಬಾರ್ದು ಅಂತ ಇಷ್ಟು ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ಇದೆ. ಆದರೂ ಕೂಡ ನೀವು ಅದನ್ನು ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಪಕ್ಕದ ಬೀದಿಲಿ ಕೂಡ ಹೋಗ್ಬೋದು ನೀವು ಮುಂದೆ ಹೋಗಬೇಕು ಅಂತಂದರೆ. ಇದು ಭಾಳ ಇಕ್ಕಟ್ಟಿನ ಜಾಗ. ಹಾಗಾಗಿ ತಾವು ಅದನ್ನು ಅರ್ಥ ಮಾಡಿಕೊಂಡು, ಆಮೇಲೆ ನಿಮ್ಮ ಮೊಬೈಲ್ಗಳು, ನಿಮ್ಮ ಒಡವೆಗಳ ಮೇಲೆ ಎಚ್ಚರಿಕೆ ಇಟ್ಕೊಬೇಕ್ರಿ. ಪಾಪ ಪೊಲೀಸ್ ಇಲಾಖೆ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಜವಾಬ್ದಾರಿ ನೀವು ತಗೊಳ್ಳಿಲ್ಲ ಅಂತಂದರೆ ಅದಕ್ಕೆ ಯಾರು ಕೂಡ ಏನು ಹೊರಗಡೆಗೆ ಹಾಕಾಗಲ್ಲ. ಎಲ್ಲ ನಿಮ್ಮ ಮೊಬೈಲ್ಗಳು, ಚಿನ್ನಗಳು ಮತ್ತು ಒಡವೆ ಮೇಲೆ, ಜೊತೆಗೆ ಹಣಕಾಸಿನ ಮೇಲೆ ನಿಮಗೆ ಜವಾಬ್ದಾರಿ ಇಟ್ಕೊಬೇಕು. ಇಲ್ಲಾಂದರೆ ಯಾರು ಕೂಡ ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಇವತ್ತು ಜಾತ್ರೆ ಅಂದರೆ ಅದೇ ಥರ ಇರುತ್ತೆ. ಜಾತ್ರೆಯಲ್ಲಿ ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವುದೇ ಎಷ್ಟೇ ಅಧಿಕಾರಿಗಳಿದ್ರೂ ಕೂಡ ಪಾಪ ಅವರು ನಿಮ್ಮನ್ನೆಲ್ಲರನ್ನೂ ಕೂಡ ಕಾಯೋಕ್ಕಾಗಲ್ಲ. ನಿಮ್ಮ ಜವಾಬ್ದಾರಿಗಳು ನಿಮ್ಮ ಜೊತೆಲಿ ಇಟ್ಕೊಬೇಕು. ಇವತ್ತು ಲಕ್ಷಾಂತರ ಜನ ಸೇರುವಂಥ ಒಂದು ಈ ಥರ ಜಾತ್ರಾ ಮಹೋತ್ಸವಗಳು ಕೂಡ ಅದನ್ನು ಕಾಯ್ತಾ ಇರ್ತಾರೆ ಕಳ್ಳರು. ನೋಡಿ, ಇಷ್ಟು ಸರ್ಪಗಾವಲಿದ್ರೂ ಕೂಡ ಒಂದು ಬಂಡಿ ರಥೋತ್ಸವದ ಪಕ್ಕ ಚಕ್ರಗಳ ಪಕ್ಕ ಯಾರು ಹೋಗ್ಬಾರ್ದು. ನೋಡಿ, ಮಕ್ಕಳು, ನೀವು ಮನೆಯ ಮಕ್ಕಳುಗಳನ್ನ ನೀವು ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕು ಕೈಲಿ ಹಿಡ್ಕೊಂಡು. ನೋಡಿ, ಇವತ್ತು ಪೊಲೀಸ್ ಇಲಾಖೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತಂದರೆ, ನಂಜನಗೂಡು ಮುಖ್ಯ ವಿಭಾಗ, ನಂಜನಗೂಡು, ನರಸೀಪುರ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ಹೆಚ್ಚುವರಿ ಪೊಲೀಸ್ನ ಕರೆಸಿ ಇವತ್ತು ಸತೀಶ್ ಅವರು ಭಾಳ ಭದ್ರತೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರೊಂದು ಸವಾಲಾಗಿತ್ತು ಇವತ್ತೊಂದು ಜಾತ್ರೆ ವಿಶೇಷ. ಆ ಸವಾಲನ್ನ ನಿಭಾಯಿಸಿದರೆ ಇವತ್ತು ಸತೀಶ್ ಅವರು. ನಿನ್ನೆ ಕೂಡ ಪೊಲೀಸ್ ಪೂಜೆ ಕೂಡ ಇತ್ತು, ಅದು ಕೂಡ ಯಶಸ್ವಿಯಾಗಿದೆ. ಹಾಗಾಗಿ ಎಲ್ಲ ಅಧಿಕಾರಿಗಳ ಜೊತೆ ಜನಸಾಮಾನ್ಯರು ಸಹಾಯ ಮಾಡ್ಬೇಕ್ರಿ. ನೀವು ಜನಸಾಮಾನ್ಯರು ಸಹಾಯ ಮಾಡಲಿಲ್ಲ ಅಂದರೆ ಬಾಮ ಈ ಕಡೆ ಹೋಗ್ಬಿಡೋದು. ಅಲ್ಲಿಗೆ ಜನಸಾಮಾನ್ಯರು ನೀವು ಸಹಾಯ ಮಾಡಲಿಲ್ಲ ಅಂದರೆ ಇಲಾಖೆಗಳು ಏನು ಮಾಡುತ್ತೆ? ನೀವು ಅರ್ಥ ಮಾಡ್ಕೊಬೇಕು. ಅದೇನು ಅಲ್ಲಿ ಹೋಗೋಂಥ ಜಾಗನ ಹೋಗ್ಬಾರ್ದು ಅಂತ. ಬಟ್ ಇವತ್ತು ಧಾರ್ಮಿಕ ಆಚರಣೆಗಳು ಇರಬೇಕು, ಆದರೆ ಒಂದಷ್ಟು ನಮಗೆ ಪ್ರಜ್ಞಾವಂತಿಕೆಯನ್ನು ಕೂಡ ಇರಬೇಕು ಅನ್ನೋದು ಕೂಡ ವಿಶೇಷ. ಇಷ್ಟು ಜಾತ್ರೆ ಭಾಳ ದೊಡ್ಡ ಮಟ್ಟದ ಒಂದು ತೇರಿನ ಮಹೋತ್ಸವ, ಮಹಾರಥೋತ್ಸವ ಯಶಸ್ವಿಯಾಗಿದೆ. ಭಾಳ ಖುಷಿಯಾಗುತ್ತೆ. ಈ ಬೀದಿನಲ್ಲಿ ಬಂದರೆ ತೇರು ಯಶಸ್ವಿ ಅಂತಲೇ ಅರ್ಥ. ಅಷ್ಟು ಇಕ್ಕಟ್ಟಿನ ಒಂದು ಪರಿಸ್ಥಿತಿ ಇರುವಂಥದ್ದು. ಹಾಗೆ ನಿಮಗೆಲ್ಲ ತೋರಿಸ್ತೆ, ನಿಮಗೆ ಮಾತಾಡಿಸ್ದೆ. ಯಾರೆಲ್ಲ ಇವತ್ತು ವಲಸಿಗರು, ಬನ್ನೂರಿಂದ ಯಾರೆಲ್ಲ ವಲಸಿಗರಾಗಿ ಹೋಗಿದ್ದಾರೆ ಅವರೆಲ್ಲರೂ ಕೂಡ ವಿಶೇಷವಾಗಿ ಬಂದಿರುವಂಥದ್ದು.
ನಿನ್ನೆ ಕೂಡ ನಾನು ಆಂಬುಲೆನ್ಸ್ ಬರಬೇಕು ಅಂತ ಕೂಡ ನಾನು ಸುದ್ದಿ ಮಾಡಿದೆ. ಅದೇ ಪ್ರಕಾರ ಆಂಬುಲೆನ್ಸ್ ಕಳಿಸಿದ್ದಾರೆ ಆರೋಗ್ಯ ಇಲಾಖೆಯವರು. ಮತ್ತು ಪುರಸಭಾ ಅಧಿಕಾರಿಗಳು ಬರಬೇಕು ಅಂತ ಕೂಡ ಹೇಳಿದೆ. ಪುರಸಭಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅದು ಮಾಧ್ಯಮದ ಗತ್ತು. ನಾವೇನು ಸುದ್ದಿ ಮಾಡ್ತೀವಿ ಅವರೆಲ್ಲ ಇರಬೇಕು ಅನ್ನೋದೇ ಮುಖ್ಯವಾಗಿ. ಕಳೆದ ಸರಿ ಆಂಬುಲೆನ್ಸ್ ಬಂದಿರಲಿಲ್ಲ, ನಂತರ ಬಂತು. ಬಟ್ ಇವತ್ತು ಜೊತೆಲೇ ಆಂಬುಲೆನ್ಸ್ ಇದೆ, ಅದು ವಿಶೇಷವಾಗಿ. ಮತ್ತು ಎಲ್ಲ ಒಂದಷ್ಟು ಪುರಸಭಾ ಅಧಿಕಾರಿಗಳು ಕೂಡ ಕೆಲಸ ಮಾಡಿದ್ದಾರೆ. ಜೊತೆ ಅಧಿಕಾರಿಗಳು ಕೂಡ ಇದ್ದಾರೆ, ಕಂದಾಯ ಇಲಾಖೆಯವರು ಕೂಡ ಇದ್ದಾರೆ. ಮುಖ್ಯವಾಗಿ ಕಂದಾಯ ಇಲಾಖೆಯವ್ರು ಬರಬೇಕ್ರಿ. ನೀವು ಕೇಳಿಸ್ಕೊಳ್ರಿ, ಮೊದಲು ನೀವು ಕಂದಾಯ ಇಲಾಖೆಯವ್ರು ಬರಬೇಕು. ನಿಮಗೆ ಸೇರಿದಂಥ ಜಾತ್ರೆ ಇದು. ಮುಖ್ಯವಾಗಿ ನೀವು ಕಂದಾಯ ಇಲಾಖೆ ನೀವು ಬರಬೇಕು. ಲೆಕ್ಕ ನರಸೀಪುರ ತಾಲೂಕು ತಹಸೀಲ್ದಾರ್ ಬರಬೇಕು. ಬಟ್ ಬಂದಿದ್ರೇನೋ ಗೊತ್ತಿಲ್ಲ. ಏನೋ ಇವತ್ತು ಪಾಪ ಸಂಡೇ ಅವ್ರಿಗೂ ಒಂದು ರಜೆ ಕೊಡೋಣ, ತೊಂದರೆ ಇಲ್ಲ. ಆದರೆ ಒಂದಷ್ಟು ಮಾನದಂಡಗಳು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇನ್ನೇನು ಅರ್ಧ ದಾರಿಗೆ ತೇರಿನ ಬೀದಿನಲ್ಲಿ ಅರ್ಧ ದಾರಿಗೆ ಬಂದಂತಹ ನೋಡಿ ನಮ್ಮ ಧಾರ್ಮಿಕ ಆಚರಣೆಗಳು ಯಾವ ಥರ ಇರುತ್ತೆ ಅಂತಂದರೆ ನೋಡಿ, ನಾವು ಕಲ್ಲಿಗೂ ಕೈ ಮುಗಿತೀವೋ ಅನ್ನೋ ಮನೋಭಾವನೆ ಇರುವಂಥದ್ದು ನಮ್ಮ ಹಿಂದೂ ಧರ್ಮ. ಆ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮಗಳ ಇವತ್ತು ಸಾಮರಸ್ಯದ ಹಬ್ಬ ಅಂತಂದರೆ ನೋಡಿ, ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಒಂದು ಕೆಟ್ಟತನ ಬರೋದಿಲ್ಲ ಅನ್ನೋದು ಇದಕ್ಕೆ ಮುಖ್ಯವಾಗಿ ಕಾರಣ ಧಾರ್ಮಿಕ ಆಚರಣೆಗಳು. ಆ ಧಾರ್ಮಿಕ ಆಚರಣೆಗಳು ತಾವು ನೋಡ್ತಾ ಇದ್ದೀರಾ. ರಥದ ತೇರಿನ ಚಕ್ರದ ಒಂದಷ್ಟು ಹೂವುಗಳು ಮತ್ತು ದವನಗಳನ್ನ ತಗೊಳ್ಳುವಂಥದ್ದು, ಮನೆಗೆ ತಗೊಳ್ಳೋ ಒಂದು ಇದು ಧಾರ್ಮಿಕ ಆಚರಣೆಯ ಅಸ್ಮಿತೆ. ಕಣ್ಣು ಕೋರಿಸಲೆಲ್ಲ ಜನ ಈ ಜಾತ್ರೆಗೆ ಕಡಿಮೆ ಅಂದ್ರೂ 1 ಲಕ್ಷ ಜನ ಬಂದು ಹೋಗಿರ್ತಾರೆ. 1ನೇ ತಾರೀಕಿಂದ ನಡೆಯುವಂಥ ಜಾತ್ರೆ ಇದು. ಸರಿಸುಮಾರು 1 ಲಕ್ಷ ಜನ ಬರುವಂಥ ಒಂದು ದೊಡ್ಡ ಜಾತ್ರೆ ಇದು. 1ನೇ ತಾರೀಕಿಂದನೂ ಭಾಳ ಜನ ಬಂದಿದ್ದು. ಇನ್ನೂ 1 ಲಕ್ಷ ಜಾಸ್ತಿನೇ ಆಗಿರ್ಬೋದು. ಮೋಸ್ಟ್ಲಿ ನಾವೊಂದು ಆವರೇಜ್ ಹೇಳ್ತಾರೆ. ಇವತ್ತೇ ಹೆಚ್ಚು ಒಂದು 50,000 ಜನ ಬಂದು ಸೇರಿದ ಈ ಒಂದು ಮಹಾರಥೋತ್ಸವ ಭಾಳ ಅದ್ದೂರಿಯಾಗಿ ಯಶಸ್ವಿಯಾಗಿದೆ, ಆಗ್ತಾಯಿದೆ ಕೂಡ. ಈಗ ನೋಡಿ, ನಮ್ಮ ಹಿಂದೂ ಭಾವನೆಗಳು ಯಾವ ಥರ ಇರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಬೆಲೆ ಕೊಡುವಂಥ ನಮ್ಮ ಹಿಂದೂ ಸಮಾಜ ಒಂದು ಧಾರ್ಮಿಕ ಅಸ್ಮಿತೆ. ಹಾಗಾಗಿ ಆ ಕುಂಕುಮಗಳು ತಗೊಳ್ಳುವಂಥದ್ದು ಎಲ್ಲರೂ ಕೂಡ ಅವರವರ ಮನೆಯಲ್ಲಿ ಆ ಮಕ್ಕಳಿಗೆ ಕಳಿಸ್ಕೊಟ್ಟಂಥ ಒಂದು ಧಾರ್ಮಿಕ ಆಚರಣೆಗಳು ಕೂಡ ಇಲ್ಲಿ ಮುಂದಾಗಿರುತ್ತೆ. ತಾವು ನೋಡ್ತಾ ಇದ್ದೀವಿ ನೋಡಿ, ಆ ಪುಟ್ಟ ಮಕ್ಕಳಿಗೂ ಕೂಡ ದೇವಿಯ ಕುಂಕುಮ ಇಡ್ತಾರೆ. ಯಾಕೆಂದರೆ ನಾವು ಕಲಿಕೆ ಅಂತಲೇ ಧಾರ್ಮಿಕ ವಿಚಾರಗಳನ್ನ ನಾವು ಕಲಿಸ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಕೂಡ. ಜೈ. ಹಾಯ್, ನಮಸ್ಕಾರ ಕಂಡಕ್ಟರ್. ನಿಮ್ಮ ಇಲಾಖೆಗೆ ಬಗ್ಗೆ ಬಹಳ ಅತಿ ಹೆಚ್ಚು KSRTC ಬಗ್ಗೆ ಸುದ್ದಿ ಮಾಡ್ತಾ ಇದ್ದೆ. ತಮ್ಮ ಅನುಭವ ಇವತ್ತು ಒಂದು ಜಾತ್ರೆ ವಿಶೇಷವಾಗಿ ಏನು ಹೇಳ್ತೀರಾ ಸರ್? ವರ್ಷ ಇದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿರೋ ಜಾತ್ರೆ ಇದು. ಇವತ್ತಿಂದಲ್ಲ, 106 ವರ್ಷಗಳಿಂದ ಎಲ್ಲರೂ ನಾವು ದೇವ್ರ ಸಂಬಂಧಪಟ್ಟವರಲ್ಲಿ ನಮಗೆ ತುಂಬ ಹಳ್ಳಿಲಿ ಎಲ್ಲ ಆಚರಣೆ ಮಾಡ್ತಾರೆ ಸರ್. ತುಂಬ ಶಕ್ತಿ ದೇವತೆ ಮಾತ್ರ ಹಳ್ಳಿಲಿ ಎಲ್ಲರಿಗೂ ಗ್ರಾಮಗಳಿಗೆ ಎಲ್ಲರೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಮತ್ತೆ ನೀವು ಕೂಡ KSRTC ರಿಟರ್ನ್ ಪರ್ಸನ್. ಎಷ್ಟೇ ಕಷ್ಟಗಳಿದ್ರು KSRTC ನಿಭಾಯಿಸಿ ಬಂದಿದ್ದೀರಾ. ಆಯ್ತು, ನಿಮ್ಗೆ ಲೆಕ್ಕ ಯಾರಿಗೋ ಕೊಡ್ತಾರಲ್ರಿ ಪ್ರಶಸ್ತಿಗಳನ್ನ, ಅವ್ರಿಗೆಲ್ಲರಿ ಕೊಡೋದು. ನಿಜವಾದಂತ ಕೆಲಸ ಮಾಡಿದವ್ರು ನೀವು ಕಂಡ್ರಿ ಇಲಾಖೆಗಳಲ್ಲಿ. ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕು. ಬೆಳ್ಳಿ ಪದಕ ತಗೊಂಡಿದ್ದೀವಿ ಸರ್. ಅಲ್ಲ, ನೀವು ಒಬ್ರು ತಗೊಂಡಿದ್ದೀರಾ? ಪಾಪ ಲಕ್ಷಾಂತರ ಜನ ಇದ್ದಾರೆ. ಓಕೆ, ಒಟ್ಟಲ್ಲಿ ನಿಮ್ಮ ಸರ್ಕಾರ ನೀವು ಸಾಧಿಸ್ಕೊತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಅಧಿಕಾರಿಗಳಂದ್ರೆ ಈ ರೀತಿ ಇರ್ತಾರೆ. ಯಾಕಂದ್ರೆ ಪಾಪ ಏನು ಮಾಡೋಕ್ಕಾಗಲ್ಲ. ಅಧಿಕಾರಿ ವರ್ಕರ್ ಲೈವ್ ಹೋಗ್ತಾ ಇದೆ. ಅಧಿಕಾರಿಗಳು ಏನಾಗುತ್ತೆ ಅಂತಂದ್ರೆ ಅವರ ಸರ್ಕಾರಗಳಾಗ್ಲಿ ಅವರ ಅಧಿಕಾರಿಗಳಾಗ್ಲಿ ಬಿಟ್ಕೊಡಲ್ಲ. ಇದೊಂದು ಅವರ ಒಂದು ಒಳ್ಳೆ ಉದ್ದೇಶ. ನಾವೇನು ನೋಡ್ತಾ ಇದ್ದೀವಿ ನೋಡಿ, ಹಿಂದೂ ಸಮಾಜದಲ್ಲಿ ಯಾರೆಲ್ಲ ಇವತ್ತು ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಭಾವನೆಗಳಿಗೆ ನೋಡಿ ಈ ಪುಟ್ಟ ಮಕ್ಕಳು ಬರುವಂಥದ್ದು. ಆದರೆ ಆ ತೇರುಗಳಿಗೆ ಬಂದಾಗ ಭಾಳ ಜವಾಬ್ದಾರಿ ಇರಬೇಕು ಮಕ್ಕಳುಗಳು. ಅದೊಂದು ಕೂಡ ವಿಶೇಷವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ಡಾಕ್ಟರ್ ರೇವಣ್ಣವ್ರು ಕೂಡ ಬರಬೇಕಾಯಿತು ನಮ್ಮ ಮನೆಗೆ. ಬರ್ತಾರೇನೋ ಗೊತ್ತಿಲ್ಲ, ಬಟ್ ಅವ್ರಿಗೂ ಕೂಡ ಆಹ್ವಾನ ಹಾಕಿದ್ದೀನಿ. ಡಾಕ್ಟರ್ ರೇವಣ್ಣವ್ರು ಕೂಡ ಬರ್ತೀನಿ ಅಂತ ಹೇಳಿದರು ನಮ್ಮ ಮನೆಗೆ. ತೇರಿನ ವಿಶೇಷಕ್ಕೆ ಕೂಡ ಅವ್ರಿಗೆ ಆಹ್ವಾನ ಇತ್ತು. ಹಾಗೆ ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ನಿಮ್ಮ ಒಡವೆಗಳ ಮೇಲೆ ನಿಮಗೆ ಜವಾಬ್ದಾರಿ ಇರಬೇಕು. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಮೊಬೈಲ್ಗಳ ಮೇಲೆ ಜವಾಬ್ದಾರಿ ಇರಬೇಕು. ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಜಾಗ ಇರೋದು ನೋಡಿ, ಇದೆಯಲ್ಲ
ಈ ಜಾಗದಲ್ಲಿ ಭಾಳ ಇಕ್ಕಟ್ಟಿದೆ. ಇದೊಂದು ಮಾಸ್ಟರ್ ನಮಸ್ಕಾರ. ನಮಸ್ಕಾರ, ಏನು ಹೇಳ್ತೀರಾ ಹಬ್ಬದ ಬಗ್ಗೆ? ನೋಡಿ, ಹತ್ತಾರು ಹಳ್ಳಿಗಳಲ್ಲಿ ಬಂದಂಥ ನಮ್ಮ ಜನಗಳು ಅಂತ ಹೇಳ್ತೀನಲ್ಲ, ಅವರಲ್ಲಿ ಇವರು ಕೂಡ ಒಬ್ರು. ಏನು ಹೇಳ್ತೀರಾ? ನಾವು ತೇರಲ್ ಬೀದಿಲಿ ಒಂದು 5 ವರ್ಷದಿಂದ ಅಂಗಡಿ ಇಟ್ಟಿದ್ವು. ಓಕೆ. ಹಾಂ ಹಾಂ. ನಾವು ಪ್ರತಿ ವರ್ಷ ನಮ್ಮ ತೇರು ನಮ್ಮ ಮನೆ ಅಂಗಡಿ ಮುಂದೆ ಬರ್ತಾಯಿತ್ತು. ನಾವು ಬಂದೂರು ಜನತೆ ಹೆಂಗೆ ಮಾಡ್ತಾರೆ ಅದೇ ರೀತಿ ನಾವು ಕುಂತಳಿಯವರು ಹಾಂ ಹಾಂ. ನಾವು ಅವ್ರ ಥರನೇ ಪೂಜೆ ಮಾಡಿ ನಮ್ಮ ಅಂಗಡಿ ಮುಂದೆ ಬಂದು ನಿಂತಿರ್ತದೆ ತಾಯಿ, ಪೂಜೆ ಮಾಡಿ ಸಂಭ್ರಮಿಸ್ತೀವಿ. ಥ್ಯಾಂಕ್ ಯು ಮಾಸ್ಟ್ರೆ. ಹಾಗಾಗಿ ನಿಜಲ್ಲಿ ನೋಡಿ, ಒಬ್ಬೊಬ್ಬರು ನಾನು ಆಗಲೇ ಹೇಳಿದೆ 33 ಹಳ್ಳಿ ಹಬ್ಬ ಅಂತ ಹೇಳಿದ್ನಲ್ಲ, ಅದೇ ಒಂದು ದೊಡ್ಡ ನಿದರ್ಶನ. ಆ 33 ಹಳ್ಳಿ ಹಬ್ಬ ಇವತ್ತು ನಿಜವಾಗ್ಲಿ ಎಲ್ಲರೂ ಕೂಡ ಈ ಒಂದು ಹಬ್ಬಕ್ಕೆ ಬಂದಿರೋಂಥದ್ದು. ನಾನು ಆಗಲೇ ಹೇಳಿದೆ ನಿಮಗೆ, ನೋಡಿ ಪೊಲೀಸು ಸರ್ಪಗಾವಲು ಕೂಡ ಇದೆ. ಆ ಮಧ್ಯೆ ಈ ಥರ ಎಲ್ಲ ಓಡಾಡ್ತಾರೆ ಜನ ಅಂತಂದರೆ ಅವ್ರ ಜನಗಳು ಅರ್ಥ ಮಾಡ್ಕೊಬೇಕು. ನೋಡಿ, ಇಲ್ಲಿ ಈ ಕಡೆದಲ್ಲಿ ಈ ಥರ ಓಡಾಡಿದಾಗ ಸಮಸ್ಯೆ ಆಗುತ್ತೆ. ನೋಡಿ, ಜನ ಏನು ಅಂದರೆ ಪಕ್ಕದ ಬೀದಿಲಿ ನಾನು ಆ ಕಡೆ ಹೋಗ್ಬೇಕು, ನಾನು ಪಕ್ಕದ ಬೀದಿಲೇ ಹೋಗೋದು ಭಾಳ ಕಷ್ಟ ಇದೆ. ಅರ್ಥ ಮಾಡ್ಕೊಬೇಕು ಜನಗಳು. ಕೈ ಮೀರ್ತು ಅಂತಂದರೆ ಅದು ನಾಳೆ ದಿನ ನಮ್ಮ ಊರಿಗೆ ಒಂದು ಕೆಟ್ಟ ಹೆಸರು ಬರೋದು. ಅವಾಗೇ ಹೇಮಂತರಾಮ ಸಂಘದ ಯುವಕರು ಭಾಳ ಶ್ರಮ ಪಡ್ತಾ ಇದ್ದಾರೆ. ನೋಡಿ, ಅಲ್ಲಿದ್ದಾರೆ, ಇಲ್ಲಿ ಒಂದು ತಂಡ ಇದೆ. ಆ ಒಂದು ಹೇಮಂತರಾಮ ಸಂಘದ ಯುವಕರು ಭಾಳ ಶ್ರಮಪಟ್ಟು ಜೊತೆಲಿ ಇವತ್ತು ಇರುವಂಥದ್ದು. ಮತ್ತು ಅಲ್ಲಿ ಏನು ಗರ್ಭಗುಡಿ ಇದೆ, ಆ ಗರ್ಭಗುಡಿನಲ್ಲಿ ಭಾಳ ವಿಶೇಷವಾಗಿ ಅಲಂಕಾರಗಳನ್ನ ಮಾಡುವಂಥ ಈ ಒಂದು ಹುಡುಗರು ಕೂಡ ಇದ್ದಾರೆ. ನಾನು ಹೇಳಿದ್ರೆ ಇವತ್ತು ಪ್ರತಿ ಸಂಡೇ ಕೂಡ ಒಂದು ರಥೋತ್ಸವ ಆಗೋದು. ಆ ಸಂಡೆಗೆ ಹೊರಗಡೆ ಇರೋಂಥ ಎಲ್ಲ ಜನರು ಕೂಡ ಇವತ್ತು ಬಂದೂರಿನಲ್ಲೇ ಇರ್ತಾರೆ ಅನ್ನೋದು ಕೂಡ ನಾವು ನೋಡ್ಬೋದು. ಹಾಗೆಯೇ ಇಲ್ಲಿ ನಾವು ನೋಡ್ಬೋದು, ಪೊಲೀಸರನ್ನ ಯಾವತ್ತೂ ಕೂಡ ನೆನೀತಾರೆ ನಮ್ಮ ಜನ ಅನ್ನೋದಕ್ಕೆ ನೇರ ಉದಾಹರಣೆ ಪೊಲೀಸರಿಗೆ ಹಾರ ಕೂಡ ಹಾಕಿರುವಂಥದ್ದು. ನೋಡಿ, ನೀವೇನೋ ಹೋಗ್ಬೇಕು ಅಂದ್ರೆ ಈ ಕಡೆನೂ ಜಾಗ ಇದೆ, ಈ ಕಡೆ ಜಾಗದಿಂದ ಹೋಗ್ಬೋದು. ಜನ ಅರ್ಥ ಮಾಡ್ಕೊಬೇಕು. ನೋಡಿ, ಇಲ್ಲಿ ಜಾಗ ಇದ್ರೂ ಕೂಡ ಹೋಗಲ್ಲ, ಮತ್ತೆ ಪಕ್ಕದಲ್ಲೇ ಕೂಡ ಜಾಗ ಇದೆ ಹೋಗಲ್ಲ. ಇಲ್ಲೇ ಹೋಗ್ಬೇಕು ಅಂದ್ರೆ ಒಂದು ಸ್ವಲ್ಪ ಜನಗಳ ಮನಸ್ಥಿತಿನೂ ಕೂಡ ಚೇಂಜ್ ಆಗಬೇಕು. ನಾಳೆ ದಿನ ಸಮಸ್ಯೆ ಆದಾಗ ಬರೋದು ಪೊಲೀಸ್ ಇಲಾಖೆ ತಲೆಗೆ, ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳ ತಲೆಗೆ ಬರುವಂಥದ್ದು. ಊರಿಗೆ ಒಂದು ಕೆಟ್ಟ ಹೆಸರು ಬರ್ತದೆ, ಅದು ಬೇಡ. ಇಲ್ಲೂ ಕೂಡ ನೋಡಿ, ಜನ ಎಲ್ಲ ಕಿಕ್ಕಿರೋದು ಎಲ್ಲ ಭಾಗಗಳು ಕೂಡ ನಿಂತಿದ್ದಾರೆ. ಬೇರೆ ಬೇರೆ ಗ್ರಾಮಗಳಿಂದ, ಪಾಪ ಹತ್ತಳ್ಳಿಯಿಂದ ಬಂದಿದ್ದಾರೆ. ಬೇರೆ ಬೇರೆ ಗ್ರಾಮಗಳಿಂದ ಕೂಡ ಜನ ಬರ್ತಾರೆ, ಅದು ಬಂದೂರಿನ ದೇವಿಯ ದರ್ಶನಕ್ಕೆ.